ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು ನೂರಾರು ಎಕ್ಸಾಂಪಲ್ ಐತೆ ಎಲ್ಲಿ ಸಿನಿಮಾ ಚೆನ್ನಾಗಾದಾಗ ಚೆನ್ನಾಗಿ ಅಂತ ಅನಿಸಿದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು. ಸೊ ಸಿನಿಮಾ ಚೆನ್ನಾಗಿ ಕೊಡ್ಬೇಕು, ಕನ್ಸಿಸ್ಟೆಂಟ್ ಆಗಿ ಕೊಡ್ಬೇಕು. ಅದು ಒಂದೊಂದ್ಸತಿ ಏರ್ಪೇರುಗಳು ಆಗಿದೆ, ಹೌದು. ಅಂದ್ರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು, ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಏನೋ ಈಗ ಏನಾಗುತ್ತೆ, ಅದು ಕೆಲವೊಂದು ಡೇಟ್ ಸಮಸ್ಯೆ, ತುಂಬಾ ಸಿನಿಮಾ ಮಾಡೋದ್ರಲ್ಲಿ ಸಮಸ್ಯೆಗಳು ತುಂಬಾ ಇರುತ್ತೆ ಸರ್. ಅಂದ್ರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತಲ್ಲ, ಅದನ್ನೆಲ್ಲ ಮಾಡ್ಕೊಂಡ್ ಬರೋಷ್ಟರಲ್ಲಿ ಡೇಟ್ ಸಮಸ್ಯೆ, ಕೆಲವು ಟೈಮಲ್ಲಿ ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಇಲ್ಲ. ಅಂದ್ರೆ ಇನ್ ದ ಸೆನ್ಸ್, ಈಗ ನಿಮ್ಗೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಶೂಟಿಂಗ್ ಮಾಡಿದ್ರೆ ಬಹಳ ಬೇರೆ ತರದ್ದು ಇದಾಗುತ್ತೆ. ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡ್ಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು. ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು. ಲಾಸ್ಟ್ ಒಂದೇ ನೀವು ಅದು ಬಿಟ್ಟರೆ 23, 22, 21 ಅಲ್ಲೆಲ್ಲ ಥ್ರೂ ಔಟ್, ಅಂದ್ರೆ ಅಷ್ಟು ನೋಡಿ ಥ್ರೂ ಔಟ್ ದಿ ಇಯರ್ ಹೋಗಿದೆ. ಲಾಸ್ಟ್ ಒಂದು ವರ್ಷ 24 ಅಲ್ಲಿ ಸ್ಟಾರ್ಟಿಂಗ್ 6 months ಯಾವುದು ಯುವ ಬಂದಿತ್ತು ಫಸ್ಟ್ ಅಲ್ಲಿ, ಇನ್ನೊಂದು 2-3 ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗ್. ಮೇ ನಾಟ್ ಬಿ, ಅದೇನಾಯ್ತು ಅಂದ್ರೆ ಆಗಸ್ಟ್ ಇಂದ ಹೋದ ವರ್ಷ ಭೀಮಾ ಇಂದ ಮ್ಯಾಕ್ಸ್ ವರ್ಗು ಕಂಟಿನ್ಯೂಸ್ ಆಗಿ ಎವ್ರಿ 3 weeksಗೆ ಒಂದೊಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬಾ ನೆನಪಲ್ಲಿ ಉಳಿಯುತ್ತೆ. ಆಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು. ಭೈರತಿ ರಣಗಲ್ ಬಂತು, ಕೃಷ್ಣ ಪ್ರಣಯಂ ಸಖಿ ಬಂತು, ಭೀಮಾ ಬಂತು, ಬಗೀರಾ ಬಂತು, UI ಬಂತು, ಮ್ಯಾಕ್ಸ್ ಬಂತು. ಸೊ 4 months ಟೈಟ್ ಆಗಿ ಪ್ಯಾಕ್ ಆಗಿತ್ತು. ದಟ್ ಎವ್ರಿ ಕನ್ನಡ ಆಡಿಯನ್ಸ್, ಸಿನಿಮಾದವ್ರಾಗ್ಲಿ ಸಿನಿಮಾ ಆಚೆನವರು ಅದೇ ತರ ವರ್ಷ ಪೂರ್ತಿ ಹಂಗೆ ಇರ್ಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. ಬಟ್ ಏನೋ ಹೋದ ವರ್ಷ ಆಗಿಲ್ಲ, ಈ ವರ್ಷನೂ ಆಗಿಲ್ಲ. ಬಟ್ ಐ ಥಿಂಕ್ ಹೋಗ್ತಾ ಹೋಗ್ತಾ ಸಿಗತ್ತೆ. ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ಸಿಕ್ ಇದೆ, ಮಾರ್ಚ್ ಆಗಲೇ ಅನೌನ್ಸ್ ಮಾಡಿದ್ದಾರೆ. ಜಾನ್ವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ ಹಂಗೆ. ಈಗ್ಲೂ ಇಲ್ಲಿಂದ ತುಂಬಾ ಪಿಕ್ಚರ್ ಇದೆ. ಈಗ ನಾವು ಜುಲೈ 18 ಬಂದ್ರೆ ಆಗಸ್ಟ್ 45 ಇದೆ. KD ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ಕಾಂತಾರ ಅಕ್ಟೋಬರ್ 2 ಆಮೇಲೆ ಡೆವಿಲ್ ಬರುತ್ತೆ. ಮ್ಯಾಕ್ಸ್ 2 ಅಲ್ಲ ಸಾರಿ, ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು December 25 ಅಂತ ಹೇಳಿದ್ದಾರೆ. ಸೊ ಅದೇ ಥರ ಎಲ್ಲರ ಪಿಕ್ಚರು ಇದೆ. ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ. ಸೊ ಈ ವರ್ಷನೂ ಇದೆ. ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಆ ಲಾಸ್ಟ್ 6 months ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್. ಅಂದ್ರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ, ಒಂದು ಸ್ಟ್ರೀಟ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದಲ್ಲ ಅಂತ. ಸಿನಿಮಾ ಚೆನ್ನಾಗಿದ್ರೆ ಬಂದೇ ಬರ್ತದೆ. ಈಗ ಮಾದೇವ ಆಗಲಿಲ್ಲ ಸರ್, ಅದು ಮಾದೇವ ಆಯಿತು, ತುಂಬಾ ಚೆನ್ನಾಗಾಗಿದೆ. ಈ ವರ್ಷ ಸ್ಟಾರ್ಟಿಂಗ್ ಒಂದು ಚೂಮಂತ ತುಂಬಾ ಚೆನ್ನಾಗಾಯಿತು. ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗಿದೆ. ಸೊ